ಬೆಂಗಳೂರಿನಲ್ಲೇ ಬೆಳಿಗ್ಗೆ 9 ಗಂಟೆಗೆ ಎರಡು ಪಾರ್ಟಿಯ ನಾಯಕರ ಜೊತೆಗೆ ಉಪಹಾರದ ಜೊತೆಯಲ್ಲಿ ಸಭೆ. 9 ಗಂಟೆಗೆ ಉಪಹಾರದ ಜೊತೆಯಲ್ಲಿ ಸಭೆ. 11 ಗಂಟೆಗೆ 5 ಲೋಕಸಭಾ ಕ್ಷೇತ್ರದ ಶಕ್ತಿ ಕೇಂದ್ರದ ಮೇಲ್ಪಟ್ಟಂತ ಕಾರ್ಯಕರ್ತರ ಸಭೆ. ಮಧ್ಯಾಹ್ನ 2 ರಿಂದ 5 ಗಂಟೆಯ ತನಕ ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ ಮತ್ತು ಚಿತ್ರದುರ್ಗ ಈ 5 ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕ ಸಭೆಗಳು. 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ. ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ 4 ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕವಾದಂತ ಸಭೆ ಬೆಂಗಳೂರಿನಲ್ಲಿ. ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ. ಒಂದು ದೊಡ್ಡ ರ್ಯಾಲಿಯನ್ನ, ರೋಡ್ ಶೋವನ್ನ ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಯನ್ನ ನಾವು ನಿನ್ನೆ ರಾತ್ರಿಯಿಂದನೇ ಮಾಡಿದ್ದೇವೆ. ಕರ್ನಾಟಕ ಚುನಾವಣಾ ಪ್ರಚಾರದ ಚಾಲನೆಯನ್ನ ಅಮಿತ್ ಶಾ ಅವರು ಕೊಡ್ಲಿಕ್ಕೆ ಬರ್ತಾ ಇರುವಂತದ್ದು ಇಡೀ ಚುನಾವಣೆಗೆ ಒಂದು ಹೊಸ ವೇಗವನ್ನು ಕೊಡುತ್ತೆ ಅಂತ ನಾನು ಅನ್ಕೊಳ್ತೇನೆ. ಮೂರನೇದು, ಈಗಾಗಲೇ ಕೇಂದ್ರದಿಂದ 40 ಜನ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಈಗಾಗಲೇ ನಿನ್ನೆ ರಾತ್ರಿ ಬಂದಿದೆ. ನಾನೊಂದ್ಸರಿ ನಿಮ್ ಗಮನಕ್ಕೆ ನೆನಪು ಮಾಡ್ತೇನೆ. 40 ಜನರ ಪಟ್ಟಿನಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾ ಅವರು, ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು, ನಿತಿನ್ ಗಡ್ಕರಿ ಅವರು, BS ಯಡಿಯೂರಪ್ಪನವರು, BY ವಿಜಯೇಂದ್ರ, S ಜೈಶಂಕರ್, ಶ್ರೀಮತಿ ನಿರ್ಮಲಾ ಸೀತಾರಾಮ್, ಶ್ರೀ ಪ್ರಹ್ಲಾದ್ ಜೋಶಿ, ಸ್ಮೃತಿ ಇರಾನಿ ಅವರು, ಶೋಭಾ ಕರಂದ್ಲಾಜೆ ಅವರು, ಎ ನಾರಾಯಣ ಸ್ವಾಮಿ, ಆರ್ ಅಶೋಕ್, ಅಣ್ಣಾಮಲೈ ಅವರು, ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಯೋಗಿ ಆದಿತ್ಯನಾಥ್ ಅವರು, ಹಿಮಾಂತ ಬಿಶ್ವಾಸ್ ಶರ್ಮಾ ಅವರು, ಡಾಕ್ಟರ್ ಪ್ರಮೋದ್ ಸಾವಂತ್ ಗೋವಾದ ಮುಖ್ಯಮಂತ್ರಿಗಳು, ದೇವೇಂದ್ರ ಫಡ್ನವೀಸ್, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ಜಗದೀಶ್ ಶೆಟ್ಟರು, ನಳಿನ್ ಕುಮಾರ್ ಕಟೀಲು, CT ರವಿ, ಕಾರಜೋಳ ಅವರು, ಡಾಕ್ಟರ್ CN ಅಶ್ವಥ್ ನಾರಾಯಣ, P ಶ್ರೀರಾಮುಲು, ಅರವಿಂದ್ ಲಿಂಬಾವಳಿ, ಸುನೀಲ್ ಕುಮಾರ್, GV ರಾಜೇಶ್, ರಾಜೀವ್ ಅವರು, ಪ್ರೀತಮ್ ಗೌಡ, ಬಸನಗೌಡ ಪಾಟೀಲ್ ಯತ್ನಾಳ್, ಭೈರತಿ ಬಸವರಾಜ್, ಪ್ರಮೋದ್ ಮಧುರಾಜ್, ಚಲವಾದಿ ನಾರಾಯಣ ಸ್ವಾಮಿ, ಪ್ರತಾಪ್ ಸಿಂಹ, N ಮಹೇಶ್ ಈ ರೀತಿಯ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಕೇಂದ್ರ ಈಗಾಗಲೇ ಬಿಡುಗಡೆಯನ್ನ ಮಾಡಿದೆ. ನಾವು ಇವತ್ತಿನಿಂದ ಕರ್ನಾಟಕದಲ್ಲಿ ಒಂದು ಹೊಸ ಅಭಿಯಾನವನ್ನು ಆರಂಭ ಮಾಡ್ತಾ ಇರುವಂತದ್ದು ಧನ್ಯವಾದ ಮೋದಿ. ಈಗಾಗಲೇ ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತದಲ್ಲಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ ಇವತ್ತು ಕೊಡ್ತಾ ಇದೆ. ನರೇಂದ್ರ ಮೋದಿ ಅವರ ಆಡಳಿತ ಅಂತಂದ್ರೆ ಅದು ಎಲ್ಲ ಆಯಾಮಗಳಲ್ಲಿ ನಡೆದಂತ ಒಂದು ಆಡಳಿತ. ಯಾವುದೇ ತಾರತಮ್ಯ ಇಲ್ಲದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಹೊಸ ಚಿಂತನೆಯನ್ನ ಮಾಡ್ತಾ ಆಡಳಿತವನ್ನ ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕದ ಕೊಡುಗೆಗಳನ್ನ ನಾವು ಗುರುತಿಸಿಕೊಂಡು ಪ್ರತಿದಿನ 1-2 ಯೋಜನೆಗಳನ್ನ ನಾವು ವಿಡಿಯೋ ಮುಖಾಂತರ ಪ್ರಕಟ ಮಾಡಿ ಧನ್ಯವಾದ ಮೋದಿ ಎನ್ನುವಂತ ಒಂದು ಅಭಿಯಾನವನ್ನ ಮುಂದಿನ 40 ದಿನಗಳ ಕಾಲ ನಾವು ಮಾಡೋರಿದ್ದೇವೆ. ಪ್ರತಿದಿನ 1-2 ವಿಡಿಯೋವನ್ನ ನಾವು ಇಲ್ಲಿ ರಿಲೀಸ್ ಮಾಡ್ತೇವೆ. ಆ ಯೋಜನೆಯ ಮುಖಾಂತರ ಕರ್ನಾಟಕಕ್ಕೆ ಎಷ್ಟು ಲಾಭ ಆಗಿದೆ, ಕರ್ನಾಟಕದ ಜನತೆಗೆ ಎಷ್ಟು ಲಾಭ ಆಗಿದೆ ಎನ್ನುವಂಥದ್ದು ತಿಳಿಸುವಂತ ಉದ್ದೇಶ. ತನ್ಮೂಲಕ ಇನ್ನಷ್ಟು ಯೋಜನೆಗಳ ಕರ್ನಾಟಕಕ್ಕೆ ಬರಬೇಕು ಅಂತಾದ್ರೆ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ಹಿನ್ನೆಲೆಯಲ್ಲಿ ಧನ್ಯವಾದ ಮೋದಿ ಎನ್ನುವಂತ ಒಂದು ಅಭಿಯಾನವನ್ನ ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಅದರ ಮೊದಲ ತುಣುಕನ್ನ ಇವತ್ತು ನಾವು ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ. ಭಾರತೀಯರ ಆರೋಗ್ಯಕ್ಕೆ ಸಿಗರೇಟ್ ಗಿಂತಾನು ಜಾಸ್ತಿ ಹಾನಿ ಮಾಡ್ತಾ ಇದ್ದದ್ದು ಯಾವುದು ಗೊತ್ತೇ? ಹೊಗೆ ತುಂಬಿದ ಅಡುಗೆ ಮನೆಗಳು. ಮನೆಯೇ ಮಂತ್ರಾಲಯ ಆಗಿರ್ಬೇಕಾದಲ್ಲಿ ನಮ್ಮ ಹಳ್ಳಿಗರ ಅಡುಗೆ ಮನೆಗಳು ಹೊಗೆಯ ಆಲಯವಾಗಿತ್ತು. ಆದ್ರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವೀಗ ನಮ್ಮ ಹಳ್ಳಿಗಳಲ್ಲೂ ಅಡುಗೆ ಮನೆಯನ್ನ ಹೊಗೆ ಮುಕ್ತಗೊಳಿಸಿದೆ. ಉಜ್ವಲ ಯೋಜನೆ ನಮ್ಮ ತಾಯಂದಿರ ಉಸಿರು ಉಳಿಸಿದೆ.
ಕರ್ನಾಟಕವೊಂದರಲ್ಲೇ ಮೋದಿ ಸರ್ಕಾರ ಬಹುತೇಕ 41 ಲಕ್ಷ ಬಡ ಜನರ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ತಲುಪಿಸಿದೆ. ಕರ್ನಾಟಕದಲ್ಲಿ ಗ್ಯಾಸ್ ಉಜ್ವಲ ಯೋಜನೆ ಮೂಲಕ ಗ್ಯಾಸ್ ಸಿಲಿಂಡರ್ ವಿತರಣೆಗೆ ಮೋದಿ ಸರ್ಕಾರವೇ 370 ಕೋಟಿ ರೂಪಾಯಿಗೂ ಅಧಿಕ ವಿನಿಯೋಗಿಸಿದೆ. ಕನ್ನಡ ನೆಲದ ತಾಯಂದಿರ ಆರೋಗ್ಯ ಕಾಪಾಡ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವೊಂದು ಧನ್ಯವಾದ ಹೇಳ್ಬೇಕಲ್ವೇ? ಹಾಗಾದ್ರೆ ನಮ್ಮ ಡಿಪಿ ಅಥವಾ ಪ್ರೊಫೈಲ್ ಚಿತ್ರ ಬದಲಿಸೋ ಮೂಲಕ ಮೋದಿಜಿಗೆ ಧನ್ಯವಾದ ಹೇಳೋಣ. ಮತ್ತೊಮ್ಮೆ ಮೋದಿ ಸರ್ಕಾರ. ನರೇಂದ್ರ ಮೋದಿ ಅವ್ರದ್ದು